ಜಾನ ಭಕ್ತಿಗೀತೆನೇ ಮೇಯ್ನಾಗೆ ನಾನು ಇದನ್ನು ಮಾಡ್ಕೊಂಡ್ಬಂದಿದ್ದು. ಕರ್ನಾಟಕದಲ್ಲಿ ಒಂದು 200-250 ಮಠ ದೇವಸ್ಥಾನ ಎಲ್ಲರದ್ದು ಆಡಿಯೋ ವಿಡಿಯೋ ಕಂಪ್ಲೀಟ್ ನಾವೇ ಮಾಡ್ಕೊಂಡ್ಬಂದಿರೋದು. ಆ ಪ್ರಾಕ್ಟೀಸಲ್ಲೇ ಇದ್ವಿ. ಪಿಕ್ಚರ್ ಮಾಡಿದ್ದೀನಿ, ಆಡಿಯೋ ಕಂಪ್ನಿ ಎಲ್ಲ ನಿಮ್ಗೆ ಗೊತ್ತು, ಎಲ್ಲ ಎಷ್ಟೆಷ್ಟು ಮಾಡಿದ್ದೀವಿ ಫಿಲಿಮ್ದಲ್ಲ ಅಂತ. ಸ್ಮಾಲ್ ಸ್ಕ್ರೀನ್ ಎಂಟ್ರಿ ಮಾಡಬೇಕು ಅಂತ ಭಾಳ ಆಸೆ ಇತ್ತು ನನಗೆ. ಸುಮಾರು ಟ್ರೈ ಮಾಡಿದೆ, ಇದಾಗಿರಲಿಲ್ಲ ಅದು. ಈಗ ಏನ 250 ದೇವಸ್ಥಾನ ಮಠ ಏನು ಸೇವೆ ಮಾಡಿದ್ನೋ ಅದರ ಆಶೀರ್ವಾದದಿಂದ ನನಗೆ ಈ ಥರ ಡಿವೋಷನಲ್ ಸಬ್ಜೆಕ್ಟೇ ನನಗೆ ಫಸ್ಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಯಾವ ರೀತಿ ಆಲ್ರೆಡಿ ಅವರು ಎಲ್ಲ ಸೇರಿ ಹೊಡೆದ್ಬಿಟ್ಟಿದ್ದಾರೆ, 6 ವರ್ಷದಿಂದ ಮಾಡ್ಕೊಂಬಂದು ಸಕ್ಸಸ್ ಮಾಡಿಬಿಟ್ಟಿದ್ದಾರೆ. ಅದ್ರ ಮೇಲೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕೀಗ. ಇಟ್ಸ್ ಆಲ್ರೆಡಿ 6 years ದೇ ಹ್ಯಾವ್ ಡನ್ ಇಟ್ ಇನ್ ಎ ವೆರಿ ಬಿಗ್ ಲೆವೆಲ್. ಸೊ ಈಗ ನಾನು ಏನು ಮಾಡ್ಬೋದು, ಅದನ್ನು ಯಾವ ರೀತಿ ಮಾಡ್ಬೋದು ಅದನ್ನೇ ಯೋಚನೆ ಮಾಡಿ ಮ್ಯೂಸಿಕಲ್ಲಾಗೆ ಮೇಯ್ನಾಗಿ ಇಟ್ಕೊಂಡು, ಆಮೇಲೆ ಎಲ್ಲೂ ಯಾವ ಇದ್ರೂ ಎಲ್ಲ ಬರೀ ಕರ್ನಾಟಕ ಅಲ್ಲ, ಇಂಡಿಯಾ ಅಲ್ಲ, ಆಲ್ ಓವರ್ ದಿ ವರ್ಲ್ಡ್ ವಿ ಆರ್ ಪ್ಲಾನಿಂಗ್ ಔಟ್ ಈ ಪ್ರಾಜೆಕ್ಟ್ನ ಮಾಡಬೇಕು ಅಂತ. ಟೆಂಪಲ್ ವಿಸಿಟ್ಸ್ ಆಗಲಿ, ಆಮೇಲೆ ಗುರುಗಳು ವಾಸ್ತು ಪ್ರಕಾರ ನಾನು ಎಷ್ಟೋ ಮಾಡಿದ್ದೀನಿ. ಈಸ್ ವೆರಿ ಮಚ್, ನಾವು ಅವ್ರ ಮುಂದೆ ಹೊಗಳೋದಲ್ಲ, ಹೋಗ್ತಾ ಹೋಗ್ತಾ ಜನಕ್ಕೆ ಗೊತ್ತಾಗುತ್ತೆ ಏನು ಅನ್ನೋದು. ಅವ್ರನ್ನ ಕರ್ಕೊಂಡು ಎಲ್ಲ ಕಡೆ ಇದು ಮಾಡಿ ಮಾಡೋಣ ಅಂತ ಒಂದು ಇದಿಟ್ಕೊಂಡು, ಇದರಲ್ಲಿ ಏನು ಬರುತ್ತೋ ಏನು ಹೋಗುತ್ತೋ ನೋಡ್ತಿಲ್ಲ. ಏನು ಬಂದೋ ಆಶೀರ್ವಾದ ಅಂತೂ ದೇವರಂತೂ ಬಂದೇ ಬರುತ್ತೆ. ನಾವು ಮಾಡ್ತಿರೋದು ಒಂದು ದೈವ ಪ್ರಾಜೆಕ್ಟು. ಅದು ಆಶೀರ್ವಾದ ಬಂದರೆ ಎಷ್ಟು ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಪ್ರಾಫಿಟ್ ಇಷ್ಟು ದುಡಿತೀವಿ ಅಂತ ಗೊತ್ತಾಗುತ್ತೆ, ಬಟ್ ಆಶೀರ್ವಾದ ಗೊತ್ತಾಗುತ್ತೆ ಯಾರಿಗನ, ಏನು ಬರ್ತಿರೋದು ಆ ದೇವರಿಗೆ ಗೊತ್ತಿರುತ್ತೆ. ಸೊ ಇದಿಟ್ಕೊಂಡು ವಿ ಹ್ಯಾವ್ ಪ್ಲ್ಯಾನ್ಡ್ ಆ್ಯಂಡ್ ವಿ ಆರ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್, ನಾಟ್ ಫಾರ್ ಎನಿ ಕಮರ್ಷಿಯಲ್ ಆರ್ ಎನಿಥಿಂಗ್ ಲೈಕ್ ದಟ್. ವಿ ವಾಂಟ್ ಟು ಟೇಕ್ ಇಟ್ ಟು ಅನದರ್ ಲೆವೆಲ್ ವಿತ್ ಆಲ್ ದ ದಿಸಿಂಗ್ ಆ್ಯಂಡ್ ವಿ ನೀಡ್ ಯುವರ್ ಸಪೋರ್ಟ್ ಆ್ಯಂಡ್ ಎವ್ರಿಥಿಂಗ್. ನಾನೇ ಫಸ್ಟ್ ಹೇಳಿದ್ನಲ್ಲ, ನಾವು ಮಾಡ್ತಿರೋದು ದೇವ್ರ ಕಾರ್ಯಕ್ರಮ, ದೇವರೇ ಕೊಡ್ತಾರೆ, ನಾನೇನು ಕೇಳೋದು ಬೇಕಾಗಿಲ್ಲ. ಕಂಟೆಂಟ್ ಚೆನ್ನಾಗಿದ್ದರೆ 100% ವರ್ಕೌಟ್ ಆಗೇ ಆಗುತ್ತೆ. ಅದು ಯಾವ ರೀತಿ ಆಗುತ್ತೋ, ಬಟ್ ಅದನ್ನ ನಾನು ತಲೆ ಇದು ಮಾಡ್ಕೊಂಡ ವಿ ವಿಲ್ ಡೂ ಇಟ್ ಇನ್ ಅ ಡಿಫ್ರೆಂಟ್ ಲೆವೆಲ್. ಅಲ್ಲ, ಎಲ್ಲೆಲ್ಲಿ ನಮ್ಮ ಕಾಲ್ಸ್ ಬರ್ತೋ, ಎಲ್ಲೆಲ್ಲಿ ಇದು ಬರ್ತೋ, ವಿಲ್ ಡೆಫಿನೆಟ್ಲಿ ಇಂಟ್ರಾಕ್ಟ್ ವಿತ್ ದೆಮ್ ಆ್ಯಂಡ್ ವಿಲ್ ಗೋ. ಆ ಲೆವೆಲ್ ಹೋಗ್ತೀವಿ. ಅದು ಕರ್ನಾಟಕ ಮಾಡಿಬಿಟ್ಟಿದ್ದಾರೆ ಎಲ್ಲ, ನಾವು ಅದ್ರ ಮೇಲೆ ಮಾಡಬೇಕು. ಇವಾಗ ಸೌತ್ ಇಂಡಿಯಾ ಆಲ್ ಓವರ್ ದ ವರ್ಲ್ಡ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ. ಈಗ ಟೈಮ್ ಹೆಂಗೆ ಸಿಗುತ್ತೆ? ಯಾವುದೋ ಡಿಸ್ಟಿಕ್ಲ ಕರೀತಾರೆ, ಎಲ್ಲೋ ಕರೀತಾರೆ, ಅಲ್ಲಿಂದ ಪ್ಲಾನ್ ಮಾಡ್ಕೊತೀವಿ. ಈಗ 20 ಶೂಟಿಂಗ್ ಪ್ಲಾನ್ ಮಾಡ್ಕೊಂಡು 10 days ಇದಕ್ಕೋಸ್ಕರ ಇಟ್ಕೊತೀವಿ. ಮಂತ್ಲಿ 10 days ವಿಲ್ ಕೀಪ್ ಓನ್ಲಿ ಫಾರ್ ಗೋಯಿಂಗ್ ಫಾರ್ ಆಲ್ ಪ್ಲೇಸಸ್ ವಿಸಿಟ್ಸ್. ಆ 10 days ಅಲ್ಲಿ ವೇರ್ ವಿ ಕ್ಯಾನ್ ಗೋ ಇಟ್ ವಿಲ್ ಪ್ಲಾನ್ ಔಟ್. ಆ ಪ್ರೋಗ್ರಾಮು ಶೂಟ್ ಮಾಡಿ ಹೌದು, 100% ಮಾಡ್ತೀವಿ ಅದನ್ನು. ಅದು ಟೆಲಿಕಾಸ್ಟ್ಗೆ ಅವ್ರಿಗೂ ಇದಾಗುತ್ತಲ್ವ, ಅದನ್ನೇ ಮಾಡೋದು ನಾವು. ಅದಕ್ಕೆ ಚಾರ್ಜ್ ಮಾಡ್ತೀರಾ ಪಬ್ಲಿಕ್ಕಿಗೆ? ಇಲ್ಲ, ನಥಿಂಗ್. ನಾವು ಅವ್ರ ಕಡೆಯಿಂದ ನಾವೇ ಹೋಗಿ ಬರ್ತೀವಿ. ನಾವು ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡೋದು ತೊಗೊಳ್ಳೋಲ್ಲ ನಾವು. ಸರ್, ಈ ಮ್ಯೂಸಿಕ್ ಇಲ್ದಂಗೆ ಏನೂ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಕರೆಕ್ಟಾ? ಅವರು ವಾಸ್ತು ಹೇಳ್ಬೇಕಾದ್ರೂ ಮ್ಯೂಸಿಕ್ ಇದ್ರೇ ಅದಕ್ಕೆ. ಸೊ ಏನಿದ್ರು ಮ್ಯೂಸಿಕ್ಕಿಂದನೇ ತೊಗೊಂಡು ಹೋಗ್ತೀವಿ. ದಟ್ ಈಸ್ ಮೈ ಸ್ಟ್ರೆಂತ್, ಅವರ್ ಸ್ಟ್ರೆಂತ್ ಫ್ರಮ್ ದ ಕಂಪನಿ. ಮ್ಯೂಸಿಕಲ್ಲಾಗಿ ಪ್ರೆಸೆಂಟ್ ಮಾಡಬೇಕು ಅಂತಲೇ ನಾವು ಮಾಡಿರೋದು. ಅದಕ್ಕಾಗಿ ಒಂದು ವಾಟ್ಸಪ್ ನಂಬರ್ ಇದೆ, ಜೊತೆಗೆ ಇಮೇಲ್ ಮುಖೇನ ಕೂಡ ಅವರು ಬರೆದು ಕಳಿಸ್ಬೋದು ಮೆಸೇಜನ್ನು. ಅದನ್ನ ವಿಲ್ ಪ್ಲಾನ್ ಡಿಪ್ ಮಾಡಿ ಏನೋ ಪ್ಲಾನ್ ಮಾಡ್ತೀವಿ. ಹೌ ಮಚ್ ವಿ ಕ್ಯಾನ್ ಅಲೋಕೇಟ್ ಇನ್ ಅ ಮಂತ್, ಅಷ್ಟಕ್ಕೆ ನಾವು ಸೆಲೆಕ್ಟ್ ಮಾಡ್ಕೊಂಡು ಈಗ ಹೋಗ್ಬರ್ತೀವಿ. ಎಲ್ಲರಿಗೂ ಹೋಗ್ತೀವಿ ಗುರುಗಳೇ. ಗುಡ್ಸಲು ಕರೆದ್ರು ಹೋಗಿ ಬರ್ತೀವಿ. ನಾವು ಹೋಗಿ ಬಂದಿದ್ದೀವಿ, ನಾವು ತೋರಿಸಿದ್ದೀವಿ, ದೊಡ್ಡ ತೋರಿಸಿದ್ದೀವಿ. ಯಾಕಂದ್ರೆ ನಾವು ಇದಾಯ್ತು ಅಂತ ಯಾರು ಕರೆದ್ರು ಹೋಗ್ತೀವಿ. ವಿಲ್ ಆ ಥರ ಸ್ಪಂದಿಸ್ತೀವಿ ನಾವು, ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್, ಎನಿಥಿಂಗ್ ಯಾವುದಿಲ್ಲ. ಬಡವರು, ಇವರು, ಶ್ರೀಮಂತರು ಆ ಥರ ಏನಿಲ್ಲ. ಯಾರು ಕರೆದ್ರು ಅವ್ರಿಗೆ ಹೋಗಿ ಬರ್ತೀವಿ ನಾವು. ನಿಮ್ಮ ಮನೆಗೆ ಬರ್ಬೇಕು ಹೇಳಿ ಬರ್ತೀವಿ ಅಲ್ಲ ಹೇಳಿದ್ದು. ಸರ್, ನಾನು ನಂಬರ್ ಕೊಡ್ತೀನಿ, ಖಂಡಿತವಾಗ್ಲೂ ಮೆಸೇಜ್ ಹಾಕಿ ಗುರುಗಳೇ, ಬರ್ತೀವಿ. ಅದು ರೆಡಿ ಇದೆ. ಅದು ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ಟೈಮ್ ಬಂದಿದೆ. ಈಗ ಗುರುಗಳು ಬಂದಿದ್ದಾರೆ, ಇವ್ರ ಆಶೀರ್ವಾದ ಇವು ಸ್ಟಾರ್ಟ್ ಆಗುತ್ತೆ. ಈಗ ಡೆಫಿನೆಟ್ ಆಗಿ ಹೇಳಿದ್ದಾರೆ, ಮಾಡ್ತಾ ಇದೀವಿ ಅದನ್ನ. ನಿಮ್ಮ ಗುರುಗಳ ಕಮ್ಯುನಿಕೇಶನ್ ಆಗಿದೆ ಗುರುಗಳು ನಿಮಗೆ ಹೇಗೆ ಸಿಕ್ಕಿದ್ರು? ಗಂಟೆ ಅವ್ರದ್ದು ಯೂಟ್ಯೂಬ್ ಚಾನಲ್ ನಾವೇ ಮೇಂಟೈನ್ ಮಾಡ್ತಾ ಇದ್ದಿತ್ತು. ಸೊ ಅದರಿಂದ ಒಂದು ಇದಿತ್ತು, ರ್ಯಾಪ್ ಇತ್ತು. ಅವರು ಚಾನಲ್ ಅವರು ನೋಡಿ ದೇ ಡಿಸೈಡೆಡ್ ಅಂತಂದಾಗ ದಿ ಟೀಮ್ಡ್ ಅಪ್ ದಿ ಕಂಪನಿ. ಯಾವುದು? ಒಂದು 15-20 ಇದೆ. ಸಿನಿಮಾ ಬರುತ್ತೆ ಬಸ್. ಅದೇ ಯಾವಾಗ ಇವಾಗ ಶುಭ ಸಂದರ್ಭ. ಸರ್, ಇದು ಸ್ಟಾರ್ ಸುವರ್ಣ ವಾಹಿನಿಯ ಕಾರ್ಯಕ್ರಮ ಆಗಿರೋದ್ರಿಂದ ಅದಕ್ಕೆ ಅಂತಾನೆ ಬೇರೆ ಪ್ರೆಸ್ ಮೀಟ್ ಮಾಡಲಿದ್ದಾರೆ.
ಅಲ್ಲಲ್ಲಿ ಇದೆ, ಇವ್ರ ಆಶೀರ್ವಾದ ಮಾಡ್ತಾರೆ, 100% ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದು ನಾನು. ಎಲ್ಲನೂ ಒಳಗೊಂಡಂತೆ ಇರುವಂಥ ಕಾರ್ಯಕ್ರಮ ನಮ್ಮ ಸುವರ್ಣ ಸಂಕಲ್ಪ ಅಮೃತಗಳಿಗೆ. ಇದರಲ್ಲಿ ವಿಶೇಷ ಏನು ಅಂದರೆ, ನಾವು ಪಬ್ಲಿಕ್ಗೆ, ಸಾರ್ವಜನಿಕರಿಗೆ ಸ್ಪಂದಿಸ್ತೀವಿ. ಈಗ ಗೊತ್ತಿದೆ, ಜ್ಯೋತಿಷ್ಯ ಒಂದು ಬಿಸ್ನೆಸ್ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಆಗ್ತಾ ಇದೆ. ಬಟ್ ನಾವು ಆ ಥರ ಅಲ್ಲ, ಎಲ್ಲ ವರ್ಗದ ಜನಕ್ಕೆ ನಾವು ಸ್ಪಂದಿಸುವಂಥ ಕೆಲಸವನ್ನು ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತೀವಿ. ಅದು ವಿಶೇಷವಾಗಿ ಇರುವಂಥದ್ದು. ಮತ್ತು ವಿಶೇಷವಾಗಿ ನಾವು ದೇಗುಲ ದರ್ಶನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುತ್ತೆ. ದೇಗುಲ ದರ್ಶನ ಅಂದರೆ ಇಡೀ ದೇಶದ ಹಲವಾರು ಕಡೆ ಈಗಾಗಲೇ ಹೋಗಿ ಬಂದಿದೆ ವಾಹಿನಿಯವರ ಸಹಕಾರದಿಂದ ನಾವು ಇದನ್ನು ವಿಭಿನ್ನವಾಗಿ ವಿಶೇಷವಾಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಪ್ರೊಡಕ್ಷನ್ ಸೈಡಿಂದ ಒಂದು 15 ಎಪಿಸೋಡ್ ನಾವು ರೆಡಿ ಇದ್ದೀವಿ ಈಗ. ಹೌದು. ದೇಗುಲ ದರ್ಶನದ ಜೊತೆಯಲ್ಲಿ ಯೋಗ, ಪ್ರಾಣಾಯಾಮ, ಸಂಜೀವಿನಿ ಸಂಕಲ್ಪ ಅಂತ ಇದೆ. ಸಂಜೀವಿನಿ ಸಂಕಲ್ಪದಲ್ಲಿ ಮನೆಮದ್ದು, ಆಯುರ್ವೇದ ಈ ಥರದ್ದು ಆಗಿರುತ್ತೆ. ಈ ಥರದ ಬೇರೆ ಬೇರೆ ಇನ್ನೂ ಹೊಸದು ಇನ್ಕ್ಲೂಡ್ ಆಗ್ತಾ ಹೋಗ್ತಾ ಇರುತ್ತೆ ಮುಂದೆ. ಸ್ಲಾಟು ಬೆಳಗ್ಗೆ 7:30 ಇಂದ 9 ಗಂಟೆ. ಜ್ಯೋತಿಷದ ಜೊತೆಗೆ ಬೇರೆ ಯೋಗ ಎಲ್ಲ. ಹೌದು, ಜ್ಯೋತಿಷ್ಯದ ಜೊತೆಲಿ ಜನರ ಆರೋಗ್ಯ ಕೂಡ ಇಂಪಾರ್ಟೆಂಟ್. ನಮಗೆ ಜನರಿಗೆ ಸುಲಭವಾದ ಮನೆಮದ್ದುಗಳು, ಆಯುರ್ವೇದ ಈ ಥರದ್ದೆಲ್ಲವೂ ಜನಕ್ಕೆ ಉಪಯೋಗ ಆಗುವಂಥ ಮಾಹಿತಿ ಇರುತ್ತೆ. ಜೊತೆಗೆ ಭಗವದ್ಗೀತೆ, ರಾಮಾಯಣ, ಪುರಾಣ ಅದರ ವಿಶ್ಲೇಷಣೆಗಳು, ವಿವರಗಳು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ನಮಗೆ ಮಹಾಭಾರತದ ಪಾತ್ರ ಪರಿಚಯ ಈಗಾಗಲೇ ಮಾಡಿದ್ದಾರೆ ಚಾನಲಲ್ಲಿ. ಸೊ ಅದನ್ನು ಕೂಡ ನಾವು ಇನ್ನು ನೆಕ್ಸ್ಟ್ ಬೇರೆ ಬೇರೆ ಪುರಾಣಗಳ ಪಾತ್ರಗಳ ಪರಿಚಯ, ಸಪ್ತ ಋಷಿಗಳಿರಬಹುದು ಅಥವಾ ಬೇರೆ ಬೇರೆ ಪುರಾಣದ ಪಾತ್ರಗಳನ್ನು ಅದರ ಮೂಲದಿಂದ ಪರಿಚಯ ಮಾಡಿಕೊಳ್ಳೋದು, ಆ ಥರದ ವಿಶೇಷವಾದ ಕಾರ್ಯಕ್ರಮಗಳು ಇದರಲ್ಲಿ ಇನ್ಕ್ಲೂಡ್ ಆಗ್ತಾ ಇರುತ್ತೆ. ಹೊಸ ಐಡಿಯಾಸ್ ಬಂದಂಗೆ ಹೊಸದು ನಮಗೆ ಚಾನಲ್ ಕಡೆಯಿಂದ ಒಂದಷ್ಟು ಸಹಕಾರ ಸಿಗುತ್ತೆ. ಅವರೊಂದಷ್ಟು ಐಡಿಯಾಗಳನ್ನ ಇನ್ಪುಟ್ ಮಾಡ್ತಾರೆ, ನಮಗೇನೋ ಐಡಿಯಾ ಬರುತ್ತೆ, ನಾವು ಚಾನಲ್ಗೆ ಹೇಳ್ತೀವಿ, ಅವ್ರು ಅದನ್ನು ಓಕೆ ಚೆನ್ನಾಗಿದೆ ಅಂದರೆ ಅವರು ಅಪ್ರೂವ್ ಮಾಡ್ತಾರೆ. ಸೊ ಆ ಥರ ಒಂದು ಟೀಮ್ ವರ್ಕು ಚಾನಲ್ಲು ಮತ್ತು ನಮ್ಮ ಪ್ರೊಡಕ್ಷನ್ ಕಡೆಯಿಂದ ಎರಡೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ರೂಪಿಸ್ತೇವೆ. ಎಲ್ಲ ಸೆಟ್ ಹಾಕೊಂಡಿದ್ದೀರಾ ಅಥವಾ ಚಾನಲಲ್ಲೇ ಮಾಡ್ತಾರೆ? ಇಲ್ಲ, ಸೆಟ್ ಹಾಕಿದೆ. ಒಂದು ಪ್ಲೇಸ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಹಾಕಿರುವಂತಹ ಸೆಟ್, ಅಲ್ಲಿ ದೇವಸ್ಥಾನವನ್ನ ಕ್ರಿಯೇಟ್ ಮಾಡಿದ್ದಾರೆ, ಅದರಲ್ಲಿ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿದ್ದಾರೆ. ತರ ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ ಅಂದ್ರೆ, ಹೋಗಿದ ತಕ್ಷಣ ನಮಗೆ ಗುರುಗಳಿರ್ತಾರೆ, ಸಾಕಷ್ಟು ವಿಷಯಗಳನ್ನ ನಾನು ಕಲಿಯೋದಿರುತ್ತೆ. ಪ್ರತಿನಿತ್ಯ ದಿನ ವಿಶೇಷತೆಯಲ್ಲಿ ಬೇರೆ ಬೇರೆ ವಿಶೇಷತೆಗಳಿರುತ್ತೆ, ಅದ್ರ ಬಗ್ಗೆ ಗುರುಗಳು ಹೇಳ್ತಾರೆ. ನೀವು ಹೇಳಿದಾಗೆ ಮಂತ್ರ ಸಂಕಲ್ಪದಲ್ಲಿ ಮಂತ್ರವನ್ನ, ಶ್ಲೋಕವನ್ನ ಹಾಡಿನ ಮೂಲಕ ನಾನು ಹಾಡ್ತೀನಿ. ನನಗೂ ಎಷ್ಟೊಂದು ಕಲಿಯಕ್ಕಿರುತ್ತೆ. ಅಂದ್ರೆ ಶ್ಲೋಕದ ಉಚ್ಚಾರಣೆ ಹೇಗಿರುತ್ತೆ ಅದನ್ನು ಗುರುಗಳು ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತಾರೆ. ಪ್ರತಿನಿತ್ಯ ಉಚ್ಚಾರಣೆಯನ್ನ ಹೇಗೆ ಮಾಡಬೇಕು ಅಥವಾ ಅದರ ಅರ್ಥ ಏನು, ಮತ್ತೆ ಅದನ್ನ ನಾವು ಹಾಡೋದ್ರಿಂದ ಅಥವಾ ಶ್ಲೋಕವನ್ನ ಪಠಿಸೋದ್ರಿಂದ ಏನ್ ಫಲಗಳಿದೆ, ಇವೆಲ್ಲವನ್ನ ಗುರುಗಳು ತಿಳಿಸ್ಕೊಡ್ತಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಬೇಸಿಕಲಿ ಸಿಂಗರ್ ಆಗಿರೋದ್ರಿಂದ ಈತ ಒಂದು ಆಂಕರಿಂಗ್ ಇವಾಗ ಮಾಡ್ತಾ ಇರೋದು ಅಂಡ್ ಅದ್ರ ಜೊತೆಗೆ ಹಾಡನ್ನು ಹಾಡ್ತಾ ಇದ್ದೀನಿ ಅನ್ನೋದು ತುಂಬಾ ಖುಷಿಯಾದ ವಿಷಯ. ತುಂಬಾ ಇಷ್ಟಪಟ್ಟು ನಾನು ಮಾಡುವಂತಹ ಕೆಲಸ ಅಂತ ಹೇಳಬಹುದು. ಪ್ರತಿ ಸಂಚಿಕೆಯಲ್ಲಿರುತ್ತೆ, ಪ್ರತಿ ವಾರ ಪೂರ್ತಿ ಶ್ಲೋಕ ಇರುತ್ತೆ, ಶನಿವಾರ ಮತ್ತು ಭಾನುವಾರ ಹಾಡಿರುತ್ತೆ, ಅಂದ್ರೆ ದೇವರ ನಾಮಗಳಿರುತ್ತೆ. ನಾನು ಹೊರಗಡೆ ಹೋಗಲ್ಲ, ಒಕೇಶನಲಿ ಹೋಗ್ತೀನಿ. ಅಂದರೆ ಏನಾದರೂ ಸ್ಪೆಷಲ್ ಕಾಂಟೆಂಟ್ ಎಲ್ಲಾದರೂ ಇದ್ದರೆ ಹೊರಗಡೆ ಹೋಗ್ತೀನಿ, ಅಂದರೆ ಗುರುಗಳೇ ಹೋಗ್ತಾರೆ. ನಾನು ನಿರೂಪಕಿ ಆಗಿರ್ತೀನಿ. ತುಂಬಾ ವಿಶೇಷ ಅಂದರೆ ನಾನು ಹೇಳಿದ ಹಾಗೆ ಸಿಂಗರ್ ಆಗಿ ಇವಾಗ ಆಂಕರಿಂಗ್ ಮಾಡ್ತಾ ಇರೋದು ತುಂಬ ವಿಶೇಷವಾದ ಕಾರ್ಯಕ್ರಮ. ಬೇಸಿಕಲಿ ನಾನು ಜಾಸ್ತಿ ಡಿವೋಷನಲ್ ಸಾಂಗ್ಸ್ ಆ್ಯಂಡ್ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನೇ ಹಾಡ್ಕೊಂಡು ಬಂದಿರೋದ್ರಿಂದ ಟ್ರೆಡಿಷನಲ್ ವೇಯಲ್ಲಿ ಮತ್ತೆ ಜನಗಳಿಗೆ ಎಕ್ಸ್ಪೋಜರ್ ಆಗಿರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಈ ಜ್ಯೋತಿಷ ಕಾರ್ಯಕ್ರಮ ನಿರೂಪಕಿಯರಿಗೆ ಜಾಸ್ತಿ ಪಬ್ಲಿಕ್ ಸಹಕರಿಸಲ್ಲ, ಅವ್ರ ನಮಸ್ಕಾರ ಮಾಡೋದು ಆ ಥರ ಏನಾದ್ರು ಆಗ್ತಾ ಇದೆ? ಇಲ್ಲ, ನಾನು ನಿರೂಪಕಿ ಆಗಿರೋದ್ರಿಂದ ನನ್ನ ನಮಸ್ಕಾರ ಏನೂ ಮಾಡಲ್ಲ, ಬಟ್ ಗುರುತಿಸ್ತಾರೆ ಅಷ್ಟೇ.
ಅಂದ್ರೆ ಗುರುತಿಸ್ತಾರೆ, ಚೆನ್ನಾಗಿ ಮಂತ್ರಗಳನ್ನ ಹಾಡ್ತಾ ಇದ್ದೀರಾ. ಅಂಡ್ ಎಷ್ಟೊಂದು ಜನ ನನಗೂ ಮೆಸೇಜ್ ಮಾಡ್ತಾರೆ, ಈ ಮಂತ್ರ ಎಗೇನ್ ನಮ್ಗೆ ಮೆಸೇಜ್ ಮಾಡಿ, ಇದು ನಮ್ಗೆ ಇನ್ನೊಂದ್ಸತಿ ಹಾಡಬೇಕು ಅನಿಸ್ತಾ ಇದೆ, ಕೇಳಬೇಕು ಅನಿಸ್ತಿದೆ, ಇದನ್ನ ನಾವು ದೇವರ ಮುಂದೆ ಪಠಿಸ್ಬೇಕು ಅನಿಸ್ತಾ ಇದೆ, ಅದ ಕಾರಣ ಇದನ್ನ ನಮ್ಗೆ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಸೊ ಎಲ್ಲರಿಂದಲೂ ತುಂಬಾ ಒಳ್ಳೆ ರಿಯಾಕ್ಷನ್ಸ್ ಬರ್ತಾ ಇದೆ. ಇನ್ನು ಹಲವಾರು ಜ್ಯೋತಿಷ್ಯದಲ್ಲಿ ಹಲವಾರು ವಿಧ, ಜನ್ಮ ಜಾತಕ ಕುಂಡಲಿನ ಪರಿಶೀಲನೆ ಮಾಡ್ತಕ್ಕಂಥದ್ದು, ಸ್ವರ ಜ್ಯೋತಿಷ್ಯ, ಮುಖ ಭವಿಷ್ಯ, ಸಂಖ್ಯಾಶಾಸ್ತ್ರ, ಇದ್ರ ಜೊತೆಗೆ ಆರೂಢ ಸಿದ್ಧಾಂತ ಅನ್ನುವಂಥದ್ದು ಇದೆ, ಅಷ್ಟಮಂಗಲದಲ್ಲಿ ಬರತಕ್ಕಂಥದ್ದು, ಕಾಲಜ್ಞಾನ ಭವಿಷ್ಯ ಅಂತಿದೆ. ಜಲ ಜ್ಯೋತಿಷ್ಯ ವಿಶೇಷ ಯಾಕೆ ಅಂತಂದ್ರೆ ಮಾಧ್ಯಮದಲ್ಲಿ ಇನ್ನೂ ಯಾರು ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದ್ರು. ಜಲ ಜ್ಯೋತಿಷ್ಯ ಅಂದ್ರೆ ಗಂಗೆ ಎಲ್ಲ ಪಾಪವನ್ನ ತೊಳಿತಕ್ಕಂಥವಳು ಅಂತ. ಹಾಗಾಗಿ ಮನುಷ್ಯ ಪ್ರತಿನಿತ್ಯವೂ ಗೊತ್ತಿದ್ದೋ ಗೊತ್ತಿಲ್ಲದೋ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ತಪ್ಪುಗಳನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂತಹ ಜಲ ನಮಗೆ ದೇವರ ಆಶೀರ್ವಾದದಿಂದ ಅದು ಭವಿಷ್ಯವನ್ನ ನುಡಿಯುತ್ತೆ ಅನ್ನುವಂಥದ್ದು ಹಲವು ದೇವಾಲಯಗಳಲ್ಲಿ ನೂರಾರು ವರ್ಷಗಳಿಂದ ಇದು ಕರ್ನಾಟಕದಲ್ಲಿ ಪ್ರಚಲಿತದಲ್ಲಿದೆ, ಆಲ್ರೆಡಿ ಪ್ರಚಲಿತದಲ್ಲಿದೆ. ಮೋಸ್ಟ್ಲಿ ಇದು ಹೊರಗಡೆ ಎಲ್ಲೂ ಪಬ್ಲಿಕ್ ಆಗಿರ್ಲಿಕ್ಕಿಲ್ಲ ಅಂತ ನಾನು ಭಾವಿಸಿಕೊಳ್ತೇನೆ, ಪ್ರಪ್ರಥಮ ಅಂತ ಹೇಳಿದ್ದಕ್ಕೋಸ್ಕರವಾಗಿ. ಅಂದ್ರೆ ದೇವರಿಗೆ ಅಭಿಷೇಕ ಮಾಡಿರ್ತಕ್ಕಂತಹ ಪುಣ್ಯ ಜಲದಲ್ಲಿ ಬಾಳೆ ಎಲೆಯಲ್ಲಿ ಮಂತ್ರಸಿದ್ಧಿಯಾಗಿ 2 ರೀತಿಯಾಗಿರ್ತಕ್ಕಂತಹ ಪುಷ್ಪಗಳನ್ನ ಬಾಳೆ ಎಲೆಯಲ್ಲಿ ಕಟ್ಟಿ ಅದಕ್ಕೆ ಮಂತ್ರ ಸಂಕಲ್ಪಗಳೆಲ್ಲ ಇದ್ದಾವೆ, ಪೂಜಾ ವಿಧಿವಿಧಾನಗಳಿದ್ದಾವೆ. ಎಷ್ಟು ಶಾರ್ಟ್ ಆಗಿ ಹೇಳಲಿಕ್ಕೆ ಸಾಧ್ಯ ಅಷ್ಟನ್ನು ಹೇಳುತ್ತೇನೆ. ಸಂಕಲ್ಪವನ್ನ ಮಾಡಿ ನೀವು ದೇವಾಲಯಕ್ಕೆ ಹೋದ್ರೆ ದೇವ್ರ ಮುಂದೆ ಕುಳಿತಂತಹ ಸಂದರ್ಭದಲ್ಲಿ ದೇವರೇ ಒಂದು ಪ್ರಸಾದ ಕೊಡು ಅಂತ ಕೇಳುವಂತದ್ದು ಸರ್ವೇ ಸಾಮಾನ್ಯವಾಗಿ ಮಾಡ್ತಾರೆ. ನಮ್ಮ ದೇವಸ್ಥಾನಕ್ಕೆ ಬಂದ್ರೆ ನಾನು ಒಬ್ಬ ದೇವಸ್ಥಾನದ ಅರ್ಚಕನೂ ಕೂಡ ಹೌದು. ಹಾಗಾಗಿ ದೇವಸ್ಥಾನದಲ್ಲಿ ಮುಂದೆ ಭಕ್ತರು ಕೂತಿದ್ರೆ ದೇವರು ಬಲಗಡೆಯಿಂದ ಪ್ರಸಾದ ಕೊಟ್ಟ ಒಳ್ಳೇದಾಯ್ತಾ ಸ್ವಾಮಿ ಅಂತ ಕೇಳ್ತಾರೆ, ಎಡಗಡೆಯಿಂದ ಕೊಟ್ಟ ಒಳ್ಳೇದಾಯ್ತಾ ಅಂತ ಕೇಳ್ತಾರೆ. ಇದು ದೇವರು ಕೊಡದೇ ಇದ್ದಾಗ ಏನು ಅನ್ನುವಂತ ಒಂದು ಪ್ರಶ್ನೆ ಇರುತ್ತೆ, ಅಥವಾ ಕುಳಿತುಕೊಳ್ಳಿಕ್ಕೆ ಸಮಯ ಇಲ್ಲದೆ ಇದ್ದಾಗ ಆ ಪ್ರಶ್ನೆಯ ಉತ್ತರ ಏನು ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಹಾಗಾಗಿ ಜಲ ಜ್ಯೋತಿಷ್ಯ, ಒಂದು ಕೆಂಪು ಪುಷ್ಪವನ್ನ, ಒಂದು ಬಿಳಿ ಪುಷ್ಪವನ್ನ, ಅಂದ್ರೆ ಕೆಂಪು ಹೂ ಮತ್ತು ಬಿಳಿ ಹೂವನ್ನ ಆ ಗಂಗೆಯಲ್ಲಿ ಹಾಕಿ ಅಭಿಷೇಕ ಮಾಡಿರ್ತಕ್ಕಂತಹ ಮಂತ್ರಯುಕ್ತವಾಗಿ ಸಿದ್ಧಿಸಿರ್ತಕ್ಕಂತಹ ಗಂಗೆಯಲ್ಲಿ ಹಾಕಿ ಅದನ್ನ ಎತ್ತುವಂತಹ ಪದ್ಧತಿ, ಅದಕ್ಕೆಲ್ಲ ಶಾಸ್ತ್ರಗಳಿದ್ದಾವೆ. ಎತ್ತಿದಾಗ ಯಾವ ಪುಷ್ಪ ಬರುತ್ತೆ ಅನ್ನುವಂಥದ್ದು ಅದರ ಆಧಾರದ ಮೇಲೆ ಇದು ಫಲವನ್ನ ನೀಡುತ್ತೆ ಅನ್ನುವಂಥದ್ದು ಇದು ಜಲ ಜ್ಯೋತಿಷ್ಯ. ಇದು ಪುರಾತನ ಕಾಲದಿಂದಲೂ ಇದೆ, ಗ್ರಾಮೀಣ ಪ್ರದೇಶದಲ್ಲಿ ಇದು ತುಂಬಾ ಪ್ರಚಲಿತವಾಗಿದೆ. ಕರ್ನಾಟಕದ 1-2 ದೇವಾಲಯಗಳಲ್ಲಿ ಇದು ಬಹಳ ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿದೆ ಈ ಪದ್ಧತಿ. ಇವತ್ತಿಗೆ ನೀವು ಹೋದ್ರೂ ಕೂಡ ಅಲ್ಲಿ ಅದನ್ನ ಕಾಣಬಹುದು. ಹಾಗಾಗಿ ಇದ್ರ ಜೊತೆಗೆ ನಾವು ನಿತ್ಯ ಭವಿಷ್ಯವನ್ನ ಅಂದ್ರೆ 12 ರಾಶಿಗಳ ಭವಿಷ್ಯವನ್ನ ಹೇಳ್ತಕ್ಕಂಥದ್ದು, ಆ ದಿನದ ಸೂರ್ಯೋದಯ ಸೂರ್ಯಾಸ್ತದ ಆಧಾರದ ಮೇಲೆ. ಅದೇ ರೀತಿಯಾಗಿ ಮನೆಗೆ ಹೋಗ್ತೇವೆ, ವಾಸ್ತು ಪರಿಶೀಲನೆಗೋಸ್ಕರವಾಗಿ ಮಂತ್ರ ಸಂಕಲ್ಪವನ್ನು ಹೇಳ್ಕೊಡ್ತೇವೆ. ಚಿಕ್ಕದಾಗಿರ್ತಕ್ಕಂತಹ ಪರಿಹಾರ, ಎಲ್ಲದಕ್ಕೂ ದೊಡ್ಡ ಯಜ್ಞ ಯಾಗವೇ ಪರಿಹಾರವ ಅಂತ ಕೇಳಿದ್ರಲ್ಲ, ಸಣ್ಣ ಮನೆಗಳಿಗೂ ಹೋಗ್ತೇವೆ, ಹೋಗಿ ಬಂದಿದ್ದೇವೆ, ಆಲ್ರೆಡಿ ಗುಡಿಸಲುಗಳಿಗೆ ಕೂಡ ಹೋಗಿ ಬಂದಿದ್ದೇವೆ. ಇಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲ. ಏನು ಮನುಷ್ಯ ನಿತ್ಯ ಜೀವನದಲ್ಲಿ ತಾನು ಒಂದು ಪರಿಹಾರ ಮುಖಾಂತರವಾಗಿ ಏನನ್ನು ಅಪೇಕ್ಷಿಸಬಹುದು ಅನ್ನುವಂಥದ್ದನ್ನ ತಿಳಿಸಿಕೊಡ್ತಕ್ಕಂತಹ ಒಂದು ಪ್ರಯತ್ನ. ಅದೇ ರೀತಿಯಾಗಿ ನಿತ್ಯ ಸಂಜೀವಿನಿಯಲ್ಲಿ ಮನೆ ಮದ್ದು, ಆಯುರ್ವೇದವಲ್ಲ, ಆಯುರ್ವೇದ ಅಂತಂದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಸರ್ಟಿಫಿಕೇಶನ್ಗಳು ಬೇಕಾಗತ್ತೆ. ಮನೆ ಮದ್ದು, ಉದಾಹರಣೆಗೆ ನಾವು ಒಂದು ಚಿಕ್ಕದಾದಂತಹ ಗಾಯವಾದಂತಹ ಸಂದರ್ಭದಲ್ಲಿ ಅರಿಶಿನವನ್ನು ಹಚ್ಕೊಳ್ಳೋದು, ಇದಕ್ಕೆ ನಿಮಗೆ ಯಾವುದೇ ರೀತಿಯಾದಂತಹ ಇದನ್ನ ತಿಳಿಸ್ಕೊಡೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಯುರ್ವೇದದ ಅಧ್ಯಯನದ ಅವಶ್ಯಕತೆ ಇರೋದಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅರಿಶಿನವನ್ನು ಹಚ್ಕೊಂಡ್ರೆ ಒಂದು ಚಿಕ್ಕದ ಗಾಯವಾಸಿ ಆಗುತ್ತೆ ಅಥವಾ ಬ್ಲೀಡಿಂಗ್ ಕಡಿಮೆ ಆಗುತ್ತೆ ಆ ಕ್ಷಣಕ್ಕೆ ಅನ್ನುವಂಥದ್ದನ್ನ ತಿಳಿದಿರುತ್ತಾರೆ. ಹಾಗಾಗಿ ಇದನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ದೇಶ ವಿದೇಶಗಳಿಗೆ ಹೋಗಿ ಎಲ್ಲ ದೇವಾಲಯಗಳನ್ನ ದರ್ಶನ ಮಾಡುವಂತಹ ಒಂದು ಸುಯೋಗ. ಎಲ್ರಿಗೂ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನುವಂತಹ ಆಸೆ ಇರುತ್ತೆ. ಉದಾಹರಣೆಗೆ ಇವತ್ತೊಂದು ವಿಶೇಷವಾದಂತಹ ಹಬ್ಬ, ಆ ದೇವಸ್ಥಾನವನ್ನು ನೋಡಬೇಕು, ಬಟ್ ಅಲ್ಲಿ ತುಂಬಾ ರಶ್, ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಕುಳಿತು ಆ ದೇವರ ದರ್ಶನವನ್ನ ಮಾಡುವಂಥದ್ದು. ಇವತ್ತಿನ ಅಲಂಕಾರ ಏನು, ಇವತ್ತಿನ ಏನು ಪೂಜೆ ನಡೀತಾ ಇದೆ, ತುಂಬಾ ಆಸಕ್ತಿಗಳಿರುತ್ತೆ. ತುಂಬಾ ಮಾಧ್ಯಮಗಳು ಆಲ್ರೆಡಿ ಇದನ್ನ ಲೈವ್ ಶೋ ಮಾಡ್ತಕ್ಕಂಥದ್ದು ನಡೀತಾ ಇದ್ದಾವೆ. ಹಾಗಾಗಿ ಆವತ್ತಿನ ದಿನ ವಿಶೇಷತೆಯಲ್ಲಿ ಅದನ್ನ ತೋರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅಂಡ್ ಆಲ್ರೆಡಿ ಅವ್ರು ಸರ್ ಕೇಳಿದ ಹಾಗೆ ವೆರಿ ರೀಸನೇಬಲ್ ಆಗಿ, ಅಂದ್ರೆ ಯಾರಿಗೂ ಕೂಡ ದೊಡ್ಡದಾಗಿರ್ತಕ್ಕಂತಹ ಪರಿಹಾರವನ್ನು ಹೇಳ್ತಕ್ಕಂಥದ್ದಿಲ್ಲ. ಎಲ್ಲವೂ ಕೂಡ ಉಚಿತವಾಗಿ ಎಲ್ಲರ ಮನೆಗೂ ಹೋಗಿ ದೇಶ ವಿದೇಶಗಳಿಗೂ ಕೂಡ ಸಂಸ್ಥೆಯ ವತಿಯಿಂದ, ಚಾನಲ್ ವತಿಯಿಂದ ಹೋಗಿ ಅಲ್ಲಿ ದೇವಾಲಯ ದರ್ಶನವನ್ನು ಮಾಡಿ ದೇವಾಲಯದ ವಿಶೇಷತೆಗಳು, ಅಲ್ಲಿಯ ಪವಾಡ ಕ್ಷೇತ್ರಗಳು, ಅಲ್ಲಿಯ ಹಿನ್ನೆಲೆ ಯಾವುದಾದ್ರೂ ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು, ಪ್ರಾಪಂಚಿಕವಾಗಿ ಬೆಳಕಿಗೆ ಬಾರದೇ ಇರ್ತಕ್ಕಂತಹ ವಿಚಾರಗಳನ್ನಿದ್ರೆ ತಿಳಿದುಕೊಂಡು ಬರ್ತಕ್ಕಂತಹ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಆಲ್ರೆಡಿ ನಾನು ಹೇಳಿದಂಗೆ ಫಿಸಿಕಲ್ ಕರೆಕ್ಷನ್ ವೆರಿ ರೀಸನೇಬಲ್ ಅಂತ ಹೇಳಿದ್ರೆ ಅದಕ್ಕೋಸ್ಕರವಾಗಿ ಹೇಳಿದ್ದು. ಫಿಸಿಕಲ್ ಕರೆಕ್ಷನ್ ಇಲ್ಲ, ಕಿಟಕಿ ಹೊಡೀರಿ, ಬಾಗಿಲು ಹೊಡೀರಿ, ದೇವ್ರ ಮನೆ ಇಲ್ಲಿ ಬರಬಾರ್ದು ಅನ್ನುವಂಥದ್ದಿಲ್ಲ. ನೀವು ಆಲ್ರೆಡಿ ಮುಂದೆ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ನೋಡ್ತೀರಿ. ಚಿಕ್ಕ ಪುಟ್ಟ ಪರಿಹಾರಗಳು ತಪ್ಪು ಸಹಜ, ಪ್ರತಿಯೊಬ್ಬ ಮನುಷ್ಯನೂ ತಪ್ಪು ಮಾಡ್ತಾನೆ, ನಡೆಯುವಂತಹ ಪ್ರತಿಯೊಬ್ಬ ಮನುಷ್ಯನಲ್ಲೂ ಎಡವಿಕೆ ಇದ್ದೇ ಇರುತ್ತೆ. ಹಾಗಾಗಿ ಏನು ಚಿಕ್ಕದಾಗಿರ್ತಕ್ಕಂತಹ ಪರಿಹಾರವನ್ನ ಮಾಡ್ಕೋಬಹುದು
ಒಂದು ಉದಾಹರಣೆಗೆ ಒಂದು ಕ್ರಿಸ್ಟಲ್ ಲ್ಯಾಂಪ್ ಇಡುವಂಥದ್ದು ಇರ್ಬೋದು, ಅಥವಾ ತುಳಸಿ ಗಿಡದ ಜಾಗವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ದೇವರ ಫೋಟೋ ಇಡತಕ್ಕಂಥದ್ದು ಇರ್ಬೋದು. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಪರಿಹಾರಗಳು, ಫಿಸಿಕಲ್ ಕರೆಕ್ಷನ್ಸ್ ಇಲ್ಲ, ಅಂಡ್ ಮನುಷ್ಯನಿಗೆ ಯಾವುದು ಕೂಡ ಅಸಾಧ್ಯವಾದಂತಹ ಪರಿಹಾರಗಳನ್ನ ಹೇಳೋದಿಲ್ಲ, ಚಿಕ್ಕ ಪುಟ್ಟ ಪರಿಹಾರಗಳು ಮಾತ್ರ. ಇನ್ನು ಮೊದಲು ಮಾಡಿದ್ದಾರೆ, ಈಗ ನೀವಲ್ಲಿ ಪ್ರೋಮೋದಲ್ಲಿ ನೋಡಿದ್ರೆ ಮಲೇಷ್ಯಾಕ್ಕೆ ಹೋಗಿದ್ದಂದು ಪ್ರೋಮೋದಲ್ಲಿ ಹಾಕಿದ್ರು. ಅದೇ ರೀತಿ ಚಾನಲ್ ಅಥವಾ ಸಂಸ್ಥೆ ಅದನ್ನ ಡಿಸಿಷನ್ ತಗೊಳುತ್ತೆ. ಅಲ್ಲ, ಹೋಗ್ತೇವೆ, ಬಟ್ ಹೇಗೆ ಲೈವ್ ಮಾಡುವಂಥದ್ದು ಏನು ಅನ್ನೋದು ಫಸ್ಟ್ ಆಫ್ ಆಲ್ ಲೈವ್ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಎಲ್ಲವೂ ರೆಕಾರ್ಡೆಡ್ ಶೋಗಳು, ಹಾಗಾಗಿ ಅಲ್ಲಿಂದ ರೆಕಾರ್ಡ್ ಮಾಡಿಕೊಂಡು ಬಂದು ಆ ಕ್ಷೇತ್ರವನ್ನು ಆವತ್ತಿನ ವಿಶೇಷ ದಿನ ದರ್ಶನ ಮಾಡಿಸ್ತಕ್ಕಂತಹ ಒಂದು ಸುಯೋಗ. ಆಗಲೇ ನಿರ್ಮಾಪಕರು ಹೇಳಿದ್ರು, ತಿಂಗಳದ ಒಂದು 20-22 ದಿನ ಮಾಡ್ತೀವಿ, ಅದೊಂದು 10 ದಿನ ಜ್ಯೋತಿಷ್ಯ ಇಂಡೋರ್ ಶೂಟ್ ಇಟ್ಕೊಳ್ತೀವಿ, ಒಂದು 10 ದಿನ ಔಟ್ಡೋರ್ ಶೂಟಿಂಗ್ ಇಟ್ಕೊಳ್ತೀವಿ ಅಂತ ಹೇಳಿದ್ರು. ಅವ್ರ ಮಾತಿಗೆ ನಾವು ಬದ್ಧರಾಗಿದ್ದೇವೆ. ಇಲ್ಲ, ಮಾಡ್ಕೊಳ್ತೇವೆ ಸರ್, ಯಾಕಂದ್ರೆ ದೇವಸ್ಥಾನ ಒಬ್ಬರು ನಡೆಸುವಂತದ್ದಲ್ಲ, ಇದ್ದಾರೆ. ಈಗ ಇಲ್ಲಿ ಹೆಚ್ಚಾಗ್ತಾರೆ, ಈಗ ಭಕ್ತರ ಸಂಖ್ಯೆ ವೃದ್ಧಿ ಆಗ್ತಾ ಹೋಗುತ್ತೆ. ಅದನ್ನ ಮೇಂಟೈನ್ ಅಂದ್ರೆ ಪಾಲನೆ ಮಾಡುವಂತಹ ಪ್ರಯತ್ನವನ್ನ ಮಾಡೋಣ. ಬಹಳಷ್ಟು ಕಡೆ ಬೆಳಗ್ಗೆ ಅದೇ ಕಾರ್ಯಕ್ರಮ ಬರೋದ್ರಿಂದ ಎಲ್ಲರೂ ಏನು ಹೇಳ್ತಾರೆ ಅದರ ಕುತೂಹಲ ಅಂತ ಇದ್ದೇ ಇರುತ್ತೆ. ಸೊ ಅವ್ರು ನಂಬಿಕೆ ಉಳಿಸ್ಕೊಳ್ಳೋಂಥದ್ದಷ್ಟು ಆಗಬೇಕಾಗುತ್ತೆ. ಕೆಲಸದ ಏನಂತ ಅವರು ಬರ್ತಾ ಬಂದ ಕಮರ್ಷಿಯಲ್ ಆಗಿ ಹೋಗ್ತಾರೆ. ಇಲ್ಲ ಸರ್, ನಾನು ವೆರಿ ಸಿಂಪಲ್ ಸರ್. ನಾನು ಹಾಗಾಗಿ ಯಾವುದೇ ರೀತಿಯಾದಂಥ ಆಡಂಬರಕ್ಕೆ ಹೋಗೋದಿಲ್ಲ, ಬಿಕಾಸ್ ಅದು ನಮ್ಗೆ ಫಾಲೋ ಮಾಡಕ್ ಅಂದ್ರೆ ಮೇಂಟೈನ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ನಾನು ವೆರಿ ಸಿಂಪಲ್. ಈಗ ನಿಮ್ಮ ಜೊತೆ ಹೆಂಗೆ ಮಾತಾಡ್ತಾ ಇದ್ರೆ ಹಾಗೆ ಜೀವನ ಪರ್ಯಂತ ಹೀಗೆ ಇರುವಂತಹ ಪ್ರಯತ್ನವನ್ನು ಮಾಡ್ತೇನೆ, ಬಿಕಾಸ್ ಇದು ಶಾಶ್ವತ. ಥ್ಯಾಂಕ್ ಯು, ಧನ್ಯವಾದ. ಒಂದೆಡೆ ಸೇರಿಸಿದ್ದಕ್ಕಾಗಿ ಅವರಿಗೆ ಮತ್ತು ಅವರ ಬಳಗಕ್ಕೆ ಥ್ಯಾಂಕ್ ಯು ಸೋ ಮಚ್.